ಯಾಜಕ ಕಾಂಡ ಅಧ್ಯಾಯ 25. ನಿಮ್ಮಲ್ಲಿ ಒಬ್ಬ ಸಹೋದರನು ಬಡತನದಿಂದ ಗತಿಹೀನನಾದರೆ ಅವನು ಬದುಕಿಕೊಳ್ಳುವಂತೆ ನೀವು ಅವನನ್ನು ನಿಮ್ಮ ನಡುವೆ ಇಳುಕೊಂಡ ಪರವಾಸಿಯೆಂದು ಉದ್ಧಾರ ಮಾಡಬೇಕು. ನೀವು ಅವನಿಂದ ಬಡ್ಡಿಯನ್ನಾಗಲಿ ಲಾಭವನ್ನಾಗಲಿ ತೆಗೆದುಕೊಳ್ಳಬಾರದು. ಅವನು ನಿಮ್ಮ ಬಳಿಯಲ್ಲಿ ಬದುಕುವಂತೆ ನೀವು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ನಡೆದುಕೊಳ್ಳಬೇಕು. ನೀವು ಅವನಿಗೆ ಸಾಲ ಕೊಟ್ಟರೆ ಬಡ್ಡಿಯನ್ನು ಕೇಳಬಾರದು, ದವಸ ಕೊಟ್ಟರೆ ಲಾಭವನ್ನು ಕೇಳಬಾರದು. ನಾನು ನಿಮ್ಮ ದೇವರಾದ ಯೆಹೋವನು. ನಿಮಗೆ ದೇವರಾಗುವುದಕ್ಕೂ ನಿಮಗೆ ಕಾನಾನ್ ದೇಶವನ್ನು ಕೊಡುವುದಕ್ಕೂ ನಿಮ್ಮನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಿದವನೇ. ನಿಮ್ಮಲ್ಲಿ ಒಬ್ಬ ಸಹೋದರನು ಬಡವನಾಗಿ ತನ್ನನ್ನೇ ಮಾರಿಕೊಂಡರೆ ಅವನನ್ನು ದಾಸನಂತೆ ನಡೆಸಬಾರದು. ಅವನು ಕೂಲಿಯವನಂತೆಯೂ ಪರವಾಸಿಯವನಂತೆಯೂ ನಿಮ್ಮ ಬಳಿಯಲ್ಲಿದ್ದು ಜೂಬಿಲಿ ಸಂವತ್ಸರದ ತನಕ ನಿಮ್ಮ ಸೇವೆಯನ್ನು ಮಾಡಲಿ. ಆಗ ಅವನನ್ನು ಅವನ ಮಕ್ಕಳನ್ನು ಬಿಟ್ಟು ಬಿಡಬೇಕು. ಅವನು ಸ್ವಜನರ ಬಳಿಗೂ ಪಿತ್ರಾರ್ಜಿತ ಸ್ವಾಸ್ಥ್ಯಕ್ಕೂ ಹೋಗಬಹುದು. ಅವರು ನನಗೇ ದಾಸರಾಗಿದ್ದಾರೆ. ನಾನು ಅವರನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಿದೆನು. ದಾಸರನ್ನು ಮಾರುವಂತೆ ಅವರನ್ನು ವಿಕ್ರಯಿಸಬಾರದು. ಅವರಿಂದ ಕಠಿಣವಾಗಿ ಸೇವೆ ಮಾಡಿಸಿಕೊಳ್ಳಬಾರದು. ನಿಮ್ಮ ದೇವರಿಗೆ ಭಯಪಡಬೇಕು. ನಿಮಗೆ ದಾಸದಾಸಿಯರು ಬೇಕಾಗಿದ್ದರೆ ಸುತ್ತಲಿರುವ ಅನ್ಯರನ್ನು ಕ್ರಯಕ್ಕೆ ತೆಗೆದುಕೊಳ್ಳಬಹುದು. ನಿಮ್ಮ ನಡುವೆ ಇರುವ ಪರವಾಸಿಗಳನ್ನು, ನಿಮ್ಮ ದೇಶದಲ್ಲಿ ಅವರಿಂದ ಹುಟ್ಟಿದವರನ್ನು ಕ್ರಯಕ್ಕೆ ತೆಗೆದುಕೊಳ್ಳಬಹುದು. ಅಂಥವರು ನಿಮಗೆ ಸೊತ್ತಾಗಬಹುದು. ನೀವು ಅಂಥವರನ್ನು ಸ್ವಾಧೀನಪಡಿಸಿಕೊಂಡು ನಿಮ್ಮ ತರುವಾಯ ನಿಮ್ಮ ಸಂತತಿಯವರಿಗೆ ಸ್ವಾಸ್ಥ್ಯವಾಗಿ ಕೊಟ್ಟು ಬಿಡಬಹುದು. ಅವರನ್ನು ಶಾಶ್ವತ ದಾಸರನ್ನಾಗಿ ಮಾಡಿಕೊಳ್ಳಬಹುದು. ಇಸ್ರಾಯೇಲ್ಯರಾದ ನೀವಾದರೂ ಎಲ್ಲರೂ ಸಹೋದರರಾಗಿರುವುದರಿಂದ ಒಬ್ಬರಿಂದೊಬ್ಬರು ಕಠಿಣವಾಗಿ ಸೇವೆ ಮಾಡಿಸಿಕೊಳ್ಳಬಾರದು. ನಿಮ್ಮ ಸಹೋದರರಲ್ಲಿ ಒಬ್ಬನು ಬಡವನಾಗಿ ನಿಮ್ಮ ನಡುವೆ ಮನೆ ಮಾಡಿಕೊಂಡ ಧನವಂತನಾದ ಅನ್ಯ ದೇಶದವನಿಗಾಗಲಿ ಅವನಿಗೆ ಸೇರಿದವನಿಗಾಗಲಿ ತನ್ನನ್ನು ಮಾರಿಕೊಂಡಿದ್ದರೂ ಅವನಿಗೆ ಬಿಡುಗಡೆ ಆಗಬಹುದು. ಅವನ ಬಂಧುಗಳಲ್ಲಿ ಯಾರಾದರೂ ಈಡುಕೊಟ್ಟು ಅವನನ್ನು ಬಿಡಿಸಬಹುದು. ಅವನ ದೊಡ್ಡಪ್ಪ ಚಿಕ್ಕಪ್ಪಂದಿರಾಗಲಿ ಇವರ ಮಕ್ಕಳಾಗಲಿ ಅಥವಾ ಸಮೀಪ ಬಂಧುಗಳಲ್ಲಿ ಯಾರೇ ಆಗಲಿ ಈಡುಕೊಟ್ಟು ಅವನನ್ನು ಬಿಡಿಸಬಹುದು. ಬೇಕಾದಷ್ಟು ಹಣವು ದೊರೆತರೆ ತನ್ನನ್ನು ತಾನೇ ಬಿಡಿಸಿಕೊಳ್ಳಬಹುದು. ಅವನು ತನ್ನನ್ನು ಮಾರಿಕೊಂಡ ವರ್ಷ ಮೊದಲುಗೊಂಡು ಮುಂದಣ ಜೂಬಿಲಿ ಸಂವತ್ಸರದ ತನಕ ದಣಿಯ ಸಂಗಡ ವರ್ಷಗಳ ಲೆಕ್ಕವನ್ನು ಮಾಡಿ ಆ ಲೆಕ್ಕದ ಮೇರೆಗೆ ಬಿಡುಗಡೆಯ ಕ್ರಯವನ್ನು ಕೊಡಬೇಕು. ಕೂಲಿಯವನ ವಿಷಯದಲ್ಲಿಯೂ ಲೆಕ್ಕಿಸುವಂತೆ ಅವನ ವಿಷಯದಲ್ಲಿಯೂ ಲೆಕ್ಕಿಸಬೇಕು. ಜೂಬಿಲಿ ಸಂವತ್ಸರವು ಬರುವುದಕ್ಕೆ ಇನ್ನು ಅನೇಕ ವರ್ಷಗಳಿದ್ದರೆ ಹೆಚ್ಚು ಭಾಗವನ್ನು, ಕೆಲವು ವರ್ಷಗಳು ಮಾತ್ರ ಉಳಿದರೆ ಸ್ವಲ್ಪ ಭಾಗವನ್ನು ದಣಿಗೆ ಕೊಟ್ಟು ತನ್ನನ್ನು ಬಿಡಿಸಿಕೊಳ್ಳಬೇಕು. ಅವನು ವರ್ಷಕ್ಕೆ ಗೊತ್ತು ಮಾಡಿಕೊಂಡ ಕೂಲಿಯವನಂತೆಯೇ ದಣಿಯ ಬಳಿಯಲ್ಲಿರಬೇಕು. ಆ ದಣಿ ಅವನಿಂದ ಕಠಿಣವಾಗಿ ಸೇವೆ ಮಾಡಿಸಿಕೊಳ್ಳುವುದನ್ನು ನೀವು ನೋಡಿ ಸುಮ್ಮನೆ ಇರಬಾರದು. ಮೇಲೆ ಹೇಳಿದ ರೀತಿಯಲ್ಲಿ ಅವನು ಬಿಡಿಸಿಕೊಳ್ಳದೆ ಹೋದರೆ ಜೂಬಿಲಿ ಸಂವತ್ಸರದಲ್ಲಿ ಅವನು ಅವನ ಮಕ್ಕಳು ಬಿಡುಗಡೆಯಾಗಬೇಕು. ಯಾಕಂದರೆ ಇಸ್ರಾಯೇಲ್ಯರು ನನ್ನ ದಾಸರೇ. ನಾನು ಅವರನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಿದೆನಲ್ಲವೇ. ನಾನು ನಿಮ್ಮ ದೇವರಾದ ಯೆಹೋವನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ TV ವೀಕ್ಷಕರಿಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ಯಾಜಕಾಂಡ 25ನೇ ಅಧ್ಯಾಯದಿಂದ ನಾವು ನೋಡಿಕೊಳ್ಳೋಣ್ರಿ. ಯಾಜಕಾಂಡ 25ನೇ ಅಧ್ಯಾಯ ದೊಡ್ಡದಾಗಿರೋದ್ರಿಂದ 2 ಭಾಗವನ್ನಾಗಿ ನಾವು ಮಾಡಿ ಅದನ್ನು ಅಧ್ಯಯನ ಮಾಡಿಕೊಳ್ತೇವೆ. ಮೊದಲನೇ ಭಾಗ ಯಾಜಕಾಂಡ 1ರಿಂದ 34, ಎರಡನೇ ಭಾಗ ಯಾಜಕಾಂಡ 25, 35ರಿಂದ 55 ವಚನಗಳು. ಇಂದು ಎರಡನೇ ಭಾಗವನ್ನು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಮೊದಲನೇ ಭಾಗ ಸಬ್ಬತ್ತಿನ ಕುರಿತಾಗಿಯೂ ಜೂಬಿಲಿಯ ಕುರಿತಾಗಿಯೂ ಇದ್ದಂಥ ವಿಷಯ ನೆನಪಿಗೆ ನಾವು ತಂದುಕೊಳ್ಳುವ. 7 ದಿನಗಳು ವಾರಕ್ಕೆ ಇರುವುದಾದರೆ 7ನೇ ದಿವಸ ದೇವರು ಅದನ್ನು ವಿಶ್ರಾಂತಿಯ ದಿನವಾಗಿ ಮಾಡಿದಂಥದ್ದು ಯಾಜಕಾಂಡದಲ್ಲಿ ಆದಿಕಾಂಡ 2ನೇ
ಅಧ್ಯಾಯ 1-2 ವಚನದಲ್ಲಿ ನಾವು ನೋಡ್ಬೋದು. ಅದನ್ನೇ ಯಾಜಕಕಾಂಡದಲ್ಲಿ ನೋಡುವಾಗ 7 ದಿನ ಅಲ್ಲ, 7 ವರ್ಷಗಳಲ್ಲಿ 1 ವರ್ಷ, ಅಂದರೆ 7ನೇ ವರ್ಷ, 6 ವರ್ಷಗಳು ಯಾವ ರೀತಿಯಾಗಿ ಆದಿಕಾಂಡದಲ್ಲಿ 6 ದಿನ ಕೆಲಸ ಮಾಡಿ 7ನೇ ದಿವಸ ವಿಶ್ರಾಂತಿ, ಯಾಜಕಕಾಂಡದಲ್ಲಿ 6 ವರ್ಷಗಳು ಕೆಲಸ ಮಾಡಿ 7ನೇ ವರ್ಷ ವಿಶ್ರಾಂತಿಯ ವರ್ಷ ಎಂಬುದಾಗಿ ದೇವರು ಮೋಶೆ ಮುಖಾಂತರವಾಗಿ ಇಸ್ರಾಯೇಲರಿಗೆ ಘೋಷಣೆ ಮಾಡುವಂಥದ್ದನ್ನು ವಿಚಿತ್ರವಾಗಿ ಸೀನಾಯಿ ಬೆಟ್ಟದಲ್ಲಿ ಮೋಶೆ ಮುಖಾಂತರವಾಗಿ ಇಸ್ರಾಯೇಲರಿಗೆ ಹೇಳಿದ ಮಾತನ್ನು ಬಹಳ ಗಮನಾರ್ಹವಾದಂಥ ಒಂದು ಮಾತು. ಸ್ವಲ್ಪ ಊಹಿಸಿಕೊಳ್ಳೋದಾದರೆ ಎಲ್ಲ ದೇಶದವರು ಕೆಲಸ ಮಾಡ್ತಾ ಇದ್ದಾರೆ. ಭೂಮಿಯಲ್ಲಿರುವ ಎಲ್ಲ ದೇಶದವರು ಕೆಲಸ ಮಾಡ್ತಾ ಇರುವಾಗ ಒಂದು ದೇಶದವರು ಮಾತ್ರ ಇಡೀ ವರ್ಷ 365 ದಿನಗಳು ಕೆಲಸ ಮಾಡ್ತಾ ಇಲ್ಲ. ಅವರು ಏನು ಮಾಡ್ತಾ ಇರ್ಬೋದು? ಕೆಲಸ ಮಾಡ್ತಾ ಇಲ್ಲ ಅಂದರೆ ಆ ದಿವಸಗಳಲ್ಲಿ ಹೆಚ್ಚಾಗಿ ಕೃಷಿ ಇಲ್ಲವೇ ವ್ಯವಸಾಯ ಇತ್ಯಾದಿ ಅದೇ ಮುಖ್ಯವಾದಂಥ ಒಂದು ಕೆಲಸವಾಗಿತ್ತು. ಅದರಲ್ಲಿ ಅವರು ಹೊಲಕ್ಕೆ ಹೋಗ್ತಾ ಇಲ್ಲ, ಬೀಜ ಬಿತ್ತುತ್ತಾ ಇಲ್ಲ, ಅದನ್ನು ಕೊಯ್ತಾ ಇಲ್ಲ, ಶ್ರಮೆ ಪಡ್ತಾ ಇಲ್ಲ. ಹಾಗಿರುವಾಗ ಹೆಚ್ಚಿನ ಅಂಶ ಅವರು ಮನೆಯಲ್ಲೇ ಇದ್ದಾರೆ. ಹೊಲಕ್ಕೆ ಹೋದರೂ ಕೂಡ ತಾನಾಗಿ ಬೆಳೆದಂಥದ್ದನ್ನು ತಗೊಂಡು ಬಂದು ಊಟ ಮಾಡ್ತಾರೆ. ಅದನ್ನು ಕೂಡಿಸಿಟ್ಕೊಳ್ಳಬಾರ್ದಂಥ ದೇವರು ಭಾಳ ಸ್ಟ್ರಿಕ್ಟಾಗಿ ಗಂಭೀರವಾಗಿ ಹೇಳಿರ್ತಾರೆ. ತಾನಾಗಿಯೇ ಬೆಳೆದದ್ದನ್ನು ಕೂಡಿಸಿಟ್ಟುಕೊಳ್ಳಬಾರ್ದು, ಅವತ್ತು ಬಿತ್ತಬಾರ್ದು ಮತ್ತು ಕೊಯ್ಯಬಾರ್ದು, ಮತ್ತು ತೋಟದ ಕೆಲಸ ಬಂದ ಹಣ್ಣನ್ನು ಕೂಡ ಸಂಗ್ರಹಿಸಬಾರ್ದು. ಆಶ್ಚರ್ಯ ಅಲ್ವಾ? ವಿಚಿತ್ರ ಅನ್ನಿಸ್ತದೆ. ಆದರೆ ಒಂದು ವೇಳೆ ಇವರಿಗೆ ಒಂದು ಪ್ರಶ್ನೆ ಬಂದಿರುವಂಥದ್ದು ದೇವರಿಗೆ ಗೊತ್ತು. ಪ್ರಶ್ನೆ ಅವ್ರು ಕೇಳೇ, ನಾವು ಸಾಮಾನ್ಯವಾಗಿ ಯಾರನ್ನೂ ಬಿಡೋದಿಲ್ಲ ಪ್ರಶ್ನೆ ಕೇಳುವುದಕ್ಕೆ. ದೇವರನ್ನು ಕೂಡ ಪ್ರಶ್ನೆ ಕೇಳುವಂಥ ಮಾನವ ಸ್ವಭಾವವನ್ನು ತಿಳಿದಂಥ ಸೃಷ್ಟಿಕರ್ತನು ಯಾಜಕಾಂಡ 25:20ನೇ ವಚನದಲ್ಲಿ 7ನೆಯ ವರ್ಷದಲ್ಲಿ ಬೀಜವನ್ನು ಬಿತ್ತುವುದಕ್ಕಾಗಲಿ ಬೆಳೆದದ್ದನ್ನು ಕೂಡಿಸಿಟ್ಟುಕೊಳ್ಳುವುದಕ್ಕಾಗಲಿ ಅಪ್ಪಣೆ ಇಲ್ಲ, ಹಾಗೆ ಮಾಡಬಾರ್ದು ಅಂತ ಹೇಳ್ದಲ್ಲ. ಹಾಗಾದರೆ ಆ ವರ್ಷದಲ್ಲಿ ಏನು ತಿನ್ನಬೇಕೆಂದು ಅವರು ವಿಚಾರಿಸ್ತಿದ್ರು, ಯೋಚಿಸ್ತಿದ್ರು. ಹಾಗಾದ್ರೆ ಹೇಗೆ ಊಟ ಮಾಡಬೇಕು, ಏನು ತಿನ್ನಬೇಕು ಅಂತ. ಅದಕ್ಕೆ ದೇವರು ಕೇಳಿರಿ, 21ನೇ ವಚನ ಭಾಳ ಪ್ರಾಮುಖ್ಯವಾದಂಥ ಒಂದು ವಿಷಯ ಇದು. 25ನೇ ಅಧ್ಯಾಯದ ಯಾಜಕಾಂಡ 21ನೇ ವಚನ, ಲೆವಿಟಿಕಸ್ 25:21. 6ನೇ ವರ್ಷದ ಬೆಳೆ ನನ್ನ ಪೂರ್ಣ ಅನುಗ್ರಹದಿಂದ 3 ವರ್ಷಗಳ ಬೆಳೆಯಷ್ಟಾಗುವುದು. ನಾನು ಬ್ಲೆಸ್ ಮಾಡ್ತೀನಿ 6ನೇ ವರ್ಷ. ಆ ಬ್ಲೆಸ್ಸಿಂಗ್ ಏನು ಮಾಡ್ತದೆ? 1 ವರ್ಷದ ಬ್ಲೆಸ್ಸಿಂಗ್ ಆಗಿರೋದಿಲ್ಲ, ಅದು 3 ವರ್ಷದ ಬ್ಲೆಸ್ಸಿಂಗ್ ಆಗಿರ್ತದೆ. ಹಾಗಾದರೆ 9ನೇ ವರ್ಷದವರೆಗೆ ಹಿಂದಿನ ಬೆಳೆಯಿಂದಲೇ ಜೀವನ ಮಾಡುವಿರಿ. ವಾವ್, ಭಾಳ ಆಶ್ಚರ್ಯ. ಹೀಗೂ ಉಂಟೆ ಎಂಬುದಾಗಿ ನಮಗೆ ಅನಿಸಬಹುದು. ಆದರೆ ದೇವರು ಆ ಮಾತನ್ನು ಹೇಳಿದ ಮೇಲೆ ಇವತ್ತಿಗೂ ಇಂದಿಗೂ ಆತನು ನಮ್ಮ ಅನುದಿನದ ಜೀವನದಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ವೈಯಕ್ತಿಕ ಸಮಸ್ಯೆಗಳಲ್ಲಿ, ಸವಾಲುಗಳಲ್ಲಿ ಸಹಾಯ ಮಾಡದೇ ಇರುವನೇ, ಒದಗಿಸದೇ ಇರುವನೇ ಖಂಡಿತವಾಗಿ. ಅದಕ್ಕೆ ದೇವರು ಕಾರಣ ಕೂಡ 23ನೇ ವಚನದಲ್ಲಿ ಕೊಡುವಂಥದ್ದು, ಭೂಮಿಯು ಶಾಶ್ವತವಾಗಿ ವಿಕ್ರಯಿಸಿ ಬಿಡಬಾರದು. ಯಾಕೆಂದರೆ ಆ ಭೂಮಿ ನನ್ನದು, ಆ ಭೂಮಿ ನನ್ನದು. ದೇವರು ಓನರ್, ದೇವರು ಓವರಾಲ್ ಓನರ್. ಆತನು ಸಂಪೂರ್ಣವಾಗಿ ಯಜಮಾನನಾಗಿ ಆತನು ಮಾತನಾಡ್ತಾ ಇದ್ದಾನೆ. ಹಾಗಾದರೆ ಈ ಭೂಮಿ ನನ್ನದು, ಹಾಗಾದರೆ ನೀವು ನನ್ನವರೇ. ಹಾಗಾದರೆ ನಿಮಗೆ ಬೇಕಾದದ್ದನ್ನು ನಾನು ಭೂಮಿಗೆ ಆಜ್ಞಾಪಿಸಿ ಹೇಳಿ ನಿಮಗೆ ಬೇಕಾದದ್ದನ್ನು ನಾನು ಕೊಡ್ತೇನೆ.
ಹಾಗಾದರೆ ನಾವೇನು ಮಾಡಬೇಕು? ಆ 365 ದಿವಸ ಆತನನ್ನು ಸ್ಮರಿಸಬೇಕು. ಯಾಕೆ ದೇವರು ಅಂತ ಅನುಕೂಲ ಮಾಡಿದಂದರೆ, ನಾವು ಭಾಳ ಬ್ಯುಸಿಯಾಗಿರುವಾಗ ದೇವರಿಗೂ ಟೈಮ್ ಕೊಡೋದಿಲ್ಲ, ಕುಟುಂಬಕ್ಕೂ ಟೈಮ್ ಕೊಡೋದಿಲ್ಲ. ಅಂಥ ಒಂದು ಯಾಂತ್ರಿಕವಾದಂಥ ಜೀವನ ಭಾಳ ಕಡೆಗಳಲ್ಲಿದೆ. ಆದ ಕಾರಣ ದೇವರು ಇಸ್ರಾಯೇಲರಿಗೆ ಅವತ್ತು ಕಲಿಸಿದಂಥ ಒಂದು ಸಂಗತಿ ಏನಂದರೆ, ನಿಮಗೆ ಕೆಲಸ ಎಲ್ಲ ಬಿಟ್ಟು ನನಗೆ ನೀವು ಟೈಮ್ ಕೊಡ್ರಿ, ನನ್ನ ಕಡೆಗೆ ಧ್ಯಾನ ಮಾಡಿರಿ, ನನ್ನನ್ನು ಆರಾಧಿಸಿರಿ, ನನಗೆ ಕೃತಜ್ಞತೆ ಉಳ್ಳವರಾಗಿರ್ರಿ, ನಾನು ಹೇಗೆ ಒದಗಿಸ್ತೀನಿ ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬರಲಿ. ಅಥವಾ ದೇವರು ಜೀವಂತನು, ಗಾಡ್ ಈಸ್ ಅಲೈವ್ ಎಂಬಂಥ ಯೋಚನೆ ನಮಗೆ ಬರ್ತದಲ್ವ? ಆ ರೀತಿಯಾದಂಥ ಕಾರಣಕ್ಕಾಗಿ ದೇವರು ಹಾಗೆ ಮಾಡಿದ್ದನು. ಸರಿ, ಅದಕ್ಕೆ ದೊಡ್ಡ ಒಂದು ಅನ್ವಯ ಕೂಡ ಇದೆ. ಈ ಜೂಬಿಲಿಯ ವರ್ಷ ಯೇಸು ಕ್ರಿಸ್ತನ ಮೂಲಕವಾಗಿ ದೇವರು ತರುವಂಥ ಒಂದು ವರ್ಷವಾಗಿದೆ. ಇದರ ಬಗ್ಗೆ ಲೂಕನ್ ಬರೆದ ಸುವಾರ್ತೆ 4ನೇ ಅಧ್ಯಾಯದ 19ನೇ ವಚನದಲ್ಲಿ ಬೈಬಲನ್ನು, ಅಂದರೆ ಯೆಶಾಯನ ಗ್ರಂಥವನ್ನು ಯೇಸು ಕ್ರಿಸ್ತನ ಕೈಯಲ್ಲಿ ಕೊಟ್ಟಾಗ ಆತನ ಸುರುಳಿಯನ್ನು ಬಿಚ್ಚಿ ಯೆಶಾಯನ ಗ್ರಂಥದಿಂದ ಓದಿದಾಗ ಲೂಕ 4:19 ಆತನು ಬಂದಂಥ ಶುಭ ವರ್ಷವನ್ನು, ಅಂದರೆ ಜೂಬಿಲಿ ವರ್ಷವನ್ನು ಸಾರೋದಕ್ಕೆ ನಾನು ಬಂದೆ ಅಂತ ಹೇಳ್ಬಿಟ್ಟು. ಆಶ್ಚರ್ಯ ಏನಂದರೆ, ಜೂಬಿಲಿ ವರ್ಷವನ್ನು ಸಾರುವುದಕ್ಕೆ, ಅಂದರೆ ಬಿಡುಗಡೆಯ ವರ್ಷವನ್ನು ಸಾರುವುದಕ್ಕೆ, ಜೂಬಿಲಿಯ ಒಂದು ಸರಳ ಅರ್ಥ ಯಾಜಕಾಂಡ 25:9 ಕೊಂಬಿನ ಧ್ವನಿ. ಕೊಂಬಿನ ಧ್ವನಿ ಅಂದರೆ ಬಿಡುಗಡೆಗೆ ಸೂಚನೆ, ಆ ಧ್ವನಿಗೆ ಸೂಚನೆ, ಹರ್ಷಕ್ಕೆ, ಆರ್ಭಾಟಕ್ಕೆ, ಉತ್ಸವಕ್ಕೆ, ಹಬ್ಬಕ್ಕೆ, ಆನಂದಕ್ಕೆ ಅದು ಒಂದು ಸೂಚನೆಯ ವರ್ಷವಾಗಿತ್ತು. ಅದನ್ನು ಸಾರುವುದಕ್ಕೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು. ಅಷ್ಟೇ ಅಲ್ಲ, ಆತನೇ ಆ ಜೂಬಿಲಿ ಆಗಿದ್ದಾನೆ. ಕ್ರೈಸ್ಟ್ ಹಿಮ್ಸೆಲ್ಫ್ ಈಸ್ ಅವರ್ ಜೂಬಿಲಿ. ಸರಿ, 25ನೇ ವಚನದಿಂದ ಸಾಕಷ್ಟು ಜೂಬಿಲಿ ಎಂಬಂಥ ಮಾತನ್ನು ನಾವು ನೋಡ್ಕೊಳ್ತೇವೆ. ಈ 35ನೇ ವಚನದಿಂದ 55 ವಚನಗಳಲ್ಲಿ ಯಾಜಕಾಂಡ, ದ ಬುಕ್ ಆಫ್ ಲೆವಿಟಿಕಸ್ ಚಾಪ್ಟರ್ 25 ವರ್ಸ್ 35 to 55. ಈ 2ನೇ ಭಾಗದಲ್ಲಿ ನಾವು ನೋಡುವಾಗ ದೇವರು ಬಡವರನ್ನು ಕುರಿತಾಗಿ ಆತನು ಯೋಚನೆ ಮಾಡ್ತಾನೆ. ಕೆಲವು ಸಾರಿ ಸಬ್ಬತ್ ಮಾಡುವಾಗ, ಅಂದರೆ ಸಬ್ಬತ್ ವರ್ಷವನ್ನು ಆಚರಿಸ್ತಾ ಇದ್ದಾಗ ಬಡವರಿಗೆ ಏನಾದರೂ ಅನ್ಯಾಯ ಆಗಬಾರ್ದು ಎಂಬುದಾಗಿ ದೇವರ ಒಂದು ಇಷ್ಟ. ಮತ್ತು ಈ ಜೂಬಿಲಿಯ ವರ್ಷ ಅಂದರೆ 50ನೇ ವರ್ಷ ಎಲ್ಲರೂ ಕೂಡ ಆನಂದದಿಂದ, ಹರ್ಷದಿಂದ ಹಬ್ಬ ಮಾಡ್ತಾ ಇರುವಾಗ ಬಡವರನ್ನು ಮರೆಯಬಾರ್ದು, ಬಡವರನ್ನು ಮರೆತು ಹೋಗಬಾರ್ದು ಎಂಬುದಾಗಿ ದೇವರು 35ನೇ ವಚನದಲ್ಲಿ, ನಿಮ್ಮಲ್ಲಿ ಒಬ್ಬ ಸಹೋದರನು ಬಡತನದಿಂದ, ಒಬ್ಬ ಮನುಷ್ಯನು ಬಡತನದಿಂದ ಎಂಬುದಾಗಿಲ್ಲ, ಸಹೋದರನು. ಹಾಗಾದರೆ ದೇವರ ಆ ಒಂದು ಭಾತೃತ್ವವನ್ನು ಇಲ್ಲಿ ನಾವು ನೋಡ್ತೇವೆ. ದೇವರ ಆ ಒಂದು ಪಿತೃತ್ವವನ್ನು, ದೇವರು ಪಿತನು, ತಂದೆ, ನಾವು ಆತನಿಗೆ ಪುತ್ರ ಪುತ್ರಿಯರು. ಹಾಗಾದರೆ ಪರಸ್ಪರ ಒಬ್ಬರಿಗೊಬ್ಬರು ಸಹೋದರ ಸಹೋದರಿಯರು. ದೇವರ ಒಂದು ದೊಡ್ಡ ಕುಟುಂಬದ ಚಿತ್ರವನ್ನು ಯಾಜಕಾಂಡ 25ರಲ್ಲಿ ಪ್ರಿಯ ವೀಕ್ಷಕರೇ ನಾವು ನೋಡುವವರಾಗಿದ್ದೇವೆ. ಹೌದು, ದೇವರೇ ಯಜಮಾನನು, ದೇವರೇ ಭೂಮಿಗೆ ಓನರ್ ಆಗಿದ್ದಾನೆ. ಹಾಗಾದರೆ ದೇವರು ಹೇಳ್ತಾನೆ, ನೀವು ಕೂಡ ನನಗೆ ಸ್ವಂತದವರು, ನಿಮ್ಮ ಯಜಮಾನನು ನಾನು, ನಿಮ್ಮ ಸೃಷ್ಟಿಕರ್ತನು ನಾನು. ಹಾಗಾದರೆ ನೀವೆಲ್ಲರೂ ಒಂದೇ ಕುಟುಂಬದವರು, ಒಂದೇ ದೊಡ್ಡ ಕುಟುಂಬದವರು. ಪರರ
ಚಿಂತೆಯನ್ನು ನೀವು ಮಾಡುವವರಾಗಿರಬೇಕು. ನೀವು ಬಡವರಿಂದ ಬಡ್ಡಿಯನ್ನಾಗಲಿ ಲಾಭವನ್ನಾಗಲಿ ತೆಗೆದುಕೊಳ್ಳಬಾರದು. ಅಂದರೆ ಒಂದೇ ಕುಟುಂಬದವರಾಗಿರೋದ್ರಿಂದ ನೀವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ಳಬೇಕು. ಒಂದು ವೇಳೆ ಬಡವರಿಗೆ ಸಾಲ ಬೇಕು, 37ನೇ ವಚನ, ಒಂದು ವೇಳೆ ನೀವು ಅವನಿಗೆ ಸಾಲ ಕೊಟ್ಟರೆ ಬಡ್ಡಿಯನ್ನು ಕೇಳಬಾರ್ದು. ವಿಚಿತ್ರ, ಲೋಕದಲ್ಲಿ ಎಲ್ಲಿಯೂ ಕೂಡ ಇಲ್ಲದಂಥ ಒಂದು ದೇವಪ್ರಭುತ್ವ, ದೈವ ಪ್ರಭುತ್ವ, ಥಿಯೋಕ್ರಸಿ, ದೇವರು ಪ್ರಜಾಪ್ರಭುತ್ವಕ್ಕಿಂತಲೂ ಆ ದಿವಸಗಳಲ್ಲಿ ನಡೆದಂಥ ಒಂದು ಅನುಭವ ಸರ್ಕಾರ ದೇವರ ಸರ್ಕಾರ. ದೇವರ ಸರ್ಕಾರ, ಈ ದೇವರ ಸರ್ಕಾರ ಸ್ವಲ್ಪ ಕಾಲ ಇತ್ತು ಇಸ್ರಾಯೇಲ್ ಕಾಲದಲ್ಲಿ. ಆದರೆ ಭವಿಷ್ಯದಲ್ಲಿ 1000 ವರ್ಷ ಯೇಸು ಕ್ರಿಸ್ತನು ಭೂಮಿಗೆ ಬಂದು ಆಳುವಾಗ ದೈವ ಪ್ರಭುತ್ವವನ್ನು ಇನ್ನೂ ಸ್ಪಷ್ಟವಾಗಿ, ಇನ್ನೂ ಹೆಚ್ಚಾಗಿ, ಇನ್ನೂ ಆಳವಾಗಿ, ಆತ್ಮಿಕವಾಗಿ, ಅತಿಶಯವಾಗಿ ನೋಡಬಹುದು. ಅದು ಭಾಳ ದೂರ ಏನಿಲ್ಲ ಅಂಥ ದಿನಗಳು. ಆದ ಕಾರಣ ನನ್ನಲ್ಲಿ ಒಂದು ಕುತೂಹಲ. ಸರಿ, ನಿಮ್ಮಲ್ಲಿ ಒಬ್ಬ ಸಹೋದರನು ಬಡವನಾಗಿ ತನ್ನನ್ನೇ ಮಾರಿಕೊಂಡ್ರೆ, ಆ ದಿವಸಗಳಲ್ಲಿ ಇದು ಕೂಡ ಹೀಗೂ ಇತ್ತು. ಯಾಕಂದರೆ ತನ್ನನ್ನೇ ಅವರು ದಾಸನಂತೆ ಮಾಡಿಕೊಳ್ತಿದ್ರು. ಮಾರಿಕೊಂಡಂಥವರನ್ನು ದಾಸರಂತೆ ನಡೆಸಬೇಡ ಅಂತ ದೇವರು ಹೇಳ್ತಾನೆ. ಯಾಕಂತ ಹೇಳಿದರೆ, ಅವನು ಕೂಲಿಯವನಂತೆಯೂ ಪರವಾಸಿಯಂತೆಯೂ ನಿಮ್ಮ ಬಳಿಯಲ್ಲಿದ್ದು ಜೂಬಿಲಿ ಸಂವತ್ಸರದ ತನಕ ನಿಮ್ಮ ಸೇವೆಯನ್ನು ಮಾಡಲಿ. ಯಾಜಕಾಂಡ 25:40, ಲೆವಿಟಿಕಸ್ ಚಾಪ್ಟರ್ 25 and verse 40. ಅಂದರೆ ಈ ಬಡವನ ಮನಸ್ಸಿನ ಒಳಗೆ ಸ್ವಲ್ಪ ಹೋಗಿ ನಾವು ನೋಡೋಣ್ರಿ. ಬಡವನ ಮನಸ್ಸು ಏನಾಗಿರ್ತಿತ್ತು ಅಂತ ನಾನು ಊಹಿಸ್ಕೊಳ್ತೇನೆ. ಏನಂದರೆ, ಯಾವಾಗ ಆ ಜೂಬ್ಲಿ ವರ್ಷ ಬರ್ತದೆ, ಯಾವಾಗ ನನಗೆ ನನ್ನ ಕಷ್ಟಗಳು ತೀರ್ತವೆ, ಯಾವಾಗ ನನ್ನ ಸಾಲ ಹೋಗ್ತದೆ, ಯಾವಾಗ ನಾನು ಕಳೆದು ಹೋದಂಥ ಭೂಮಿ ನನ್ನ ಭೂಮಿ ಆಗ್ತದೆ, ಯಾವಾಗ ನಾನು ಕಳ್ಕೊಂಡಂಥ ಆಸ್ತಿಯೆಲ್ಲ ನನ್ನದಾಗುತ್ತೆ ಎಂಬುದಾಗಿ ಒಂದು ಲವಲವಿಕೆ, ಒಂದು ಹಾರೈಕೆ, ಒಂದು ನಿರೀಕ್ಷೆ, ಒಂದು ಎದುರು ನೋಡುವಂಥ ಆತ್ಮ ಈ ಬಡವನ ಮನಸ್ಸಿನಲ್ಲಿ ಇರ್ತಿತ್ತು. ಹೌದು ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನು ಮಾಡಿದ್ದು ಕೂಡ ಇದೆ. ಹೌದು, ಇದನ್ನು ನಾವು ಆಧ್ಯಾತ್ಮಿಕವಾಗಿ ತೆಗೆದುಕೊಳ್ಬೋದು, ಅಕ್ಷರಿಕವಾಗಿಯೂ ತೆಗೆದುಕೊಳ್ಬೋದು. ಯಾಕಂದರೆ ಯೇಸು ಕ್ರಿಸ್ತನು ಸಾಲ, ಪಾಪವೆಂಬ ಆ ಸಾಲದಿಂದ ನಮ್ಮನ್ನು ಬಿಡಿಸಿ ನಮ್ಮನ್ನು ಸ್ವತಂತ್ರರನ್ನಾಗಿ, ಬಿಡುಗಡೆಯುಳ್ಳವರಾಗಿ ಮಾಡುವುದಕ್ಕೆ ಆತನು ಬಂದನು. ಇಲ್ಲಿ ದೇವರು ಇನ್ನೊಂದು ವಿಚಾರವನ್ನು ಇಂಟ್ರೊಡ್ಯೂಸ್ ಮಾಡುವಂಥದ್ದನ್ನು, ಪರಿಚಯಿಸುವಂಥದ್ದನ್ನು ಗಮನಿಸಬೇಕು. 2 ಸಾರಿ ಒಂದು ಪದ ಬಂದಿದೆ ಇಲ್ಲಿ. ಯಾಜಕಾಂಡ 25:49ನೇ ವಚನದಲ್ಲಿ, ಒಂದು ವೇಳೆ ಈ ಬಡವನಿಗೆ ದೊಡ್ಡಪ್ಪ ಅಥವಾ ಚಿಕ್ಕಪ್ಪ ಇವರ ಮಕ್ಕಳಾಗಲಿ ಅಥವಾ ಸಮೀಪ ಬಂದಾಗಲಿ, ಸಮೀಪ ಬಂಧು ಎಂಬಂಥ ಪದ ಇಲ್ಲಿ ಬಂದಿದೆ. ಅದೇ ಪದ ರಿಪೀಟ್ ಆಗಿದೆ 25ನೇ ವಚನ, 25 ಯಾಜಕಾಂಡ 25:49, ಸಮೀಪ ಬಂಧು. ಇದು ಯಾರಂದರೆ ಯೇಸು ಕ್ರಿಸ್ತನಿಗೆ ಮತ್ತೊಂದು ಹೆಸರು ಅಥವಾ ಸೇವೆ. ಇದನ್ನೇ ರೂತಳ ಗ್ರಂಥ 2ನೇ ಅಧ್ಯಾಯದ 20ನೇ ವಚನದಲ್ಲಿ ನೋಡಬಹುದು. ರೂತಳು ಕೆಲಸಕ್ಕೆ ಹೋಗಿದ್ದಾಗ ಅಕಸ್ಮಾತಾಗಿ ಬೋವಾಜನ ಹೊಲಕ್ಕೆ ಹೋಗಿಬಿಟ್ಟಿರ್ತಾಳೆ. ಆಗ ನವಮಿ ಹೇಳ್ತಾಳೆ, ದೇವರಿಗೆ ಸ್ತೋತ್ರವಾಗಲಿ, ದೇವರು ನಿನ್ನನ್ನು ಸರಿಯಾದ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಯಾಕಂತ ಹೇಳಿದ್ರೆ ಆ ಬೋವಾಜನು ಸಮೀಪ ಬಂಧು ಅಂತ ಹೇಳ್ಬಿಟ್ಟು. ಈ ಜೂಬಿಲಿ ವರ್ಷದಲ್ಲಿ ಯೇಸು ಕ್ರಿಸ್ತನ ಚಿತ್ರ ಸಾಕಷ್ಟಿದೆ. ಆತನು ಸಮೀಪ ಬಂಧು ಆಗಿದ್ದಾನೆ, ಆತನು ಸಬ್ಬತ್ತಾಗಿದ್ದಾನೆ. ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಸಬ್ಬತ್ತನ್ನು, ವಿಶ್ರಾಂತಿಯನ್ನು ಕೊಡ್ತೇನೆ ಎಂಬುದಾಗಿ. ಆತನೇ ನಮ್ಮ ಜೂಬಿಲಿಯಾಗಿದ್ದಾನೆ,
ಆತನೇ ನಮ್ಮನ್ನು ಬಿಡಿಸುವವನಾಗಿದ್ದಾನೆ, ಆತನೇ ನಮ್ಮ ವಿಮೋಚಕನಾಗಿದ್ದಾನೆ, ಆತನೇ ನಮ್ಮ ಯಜ್ಞವಾಗಿದ್ದಾನೆ, ಆತನೇ ನಮ್ಮ ತಂದೆಯಾಗಿದ್ದಾನೆ, ಅರಸನಾಗಿದ್ದಾನೆ, ಸಹೋದರನಾಗಿದ್ದಾನೆ ಎಂಬಂಥ ಬಹಳಷ್ಟು ವಿಷಯಗಳು ಈ 25ನೇ ಅಧ್ಯಾಯ ಯಾಜಕಕಾಂಡದಲ್ಲಿ ನೋಡಬಹುದು. ಸರಿ, ದೇವರು ಇಲ್ಲಿ ಒಂದು ಮಾತನ್ನು ಹೇಳುವಾಗ ಅದನ್ನು ನಾನು ಮತ್ತಾಯನಲ್ಲಿ ಇರುವಂಥ ಯೇಸು ಕ್ರಿಸ್ತನ ಬೋಧನೆಗೆ ಹೋಲಿಸಲಿಕ್ಕೆ ಇಷ್ಟಪಡ್ತೇನೆ. 47ನೇ ವಚನದಲ್ಲಿ ಅಥವಾ 46ನೇ ವಚನ 2ನೇ ಭಾಗ ನಾವು ಗಮನಿಸೋದಾದರೆ, ಇಸ್ರಾಯೇಲರಾದ ನೀವಾದರೂ, ಗಮನಿಸಿ, ಭಾಳ ಆಶ್ಚರ್ಯವಾದಂಥ ಒಂದು ಮಾತು, ಇಸ್ರಾಯೇಲರಾದ ನೀವಾದರೂ ಎಲ್ಲರೂ ಸಹೋದರರಾಗಿರುವುದರಿಂದ, ಎಲ್ಲರೂ ಸಹೋದರರಾಗಿರುವುದರಿಂದ ಒಬ್ಬರಂದೊಬ್ಬರು ಕಠಿಣವಾಗಿ ಸೇವೆ ಮಾಡಿಸಿಕೊಳ್ಳಬಾರ್ದು. ನೀವೆಲ್ಲರೂ ಸಹೋದರರು ಎಂಬಂಥ ಬೋಧನೆ ಯೇಸು ಕ್ರಿಸ್ತನು ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 8ರಿಂದ 11 ವಚನದಲ್ಲಿ ಆತನು ಹೇಳ್ತಾನೆ, ನೀವೆಲ್ಲ ಸಹೋದರರು, ಬೋಧಕರನಿಸಿಕೊಳ್ಳಬೇಡ್ರಿ, ನೀವು ಸಹೋದರರು. ಭೂಲೋಕದಲ್ಲಿ ಯಾರನ್ನು ತಂದೆ ಎಂಬುದಾಗಿ ಕರಿಬೇಡ್ರಿ, ಯಾಕಂದರೆ ನೀವೆಲ್ಲ ಸಹೋದರರು, ನಮಗೊಬ್ಬನೇ ತಂದೆ. ಗುರುಗಳು ಅನಿಸಿಕೊಳ್ಳಬೇಡ್ರಿ, ಯಾಕಂದರೆ ನಾವು ಸಹೋದರರು. ಈ ಒಂದು ಮಾತು ಈ ಯಾಜಕಾಂಡ 25:46ನೇ ವಚನದಲ್ಲಿರುವಂಥ ವಿಷಯವನ್ನೇ ಯೇಸು ಕ್ರಿಸ್ತನು ಮತ್ತಾಯನ ಬರೆದ ಸುವಾರ್ತೆ 23ರಲ್ಲಿ ಆತನು 8ರಿಂದ 11 ವಚನದಲ್ಲಿ ಹೇಳಿಬಿಟ್ಟು 12ನೇ ವಚನ ತಗ್ಗಿಸಿಕೊಳ್ಳುವಿಕೆಯ ಬಗ್ಗೆ ಆತನು ಹೇಳ್ತಾನೆ ರೀ. ಇವೆಲ್ಲವನ್ನು ನಾವು ಪಾಲಿಸೋದು ಯಾವಾಗ? ದೀನತ್ವ ನಮಗಿರುವಾಗ. ಒಬ್ಬನೇ ತಂದೆ, ಒಬ್ಬನೇ ಗುರು, ಬೋಧಕನು ಎಂದು ನಾವು ತಿಳಿದು ಆತನೇ ನಮ್ಮ ಜೂಬಿಲಿ, ಆತನೇ ನಮ್ಮ ಯಜಮಾನ ಎಂಬಂಥ ಒಂದು ಅನುಭವಕ್ಕೆ ಬರ್ತೇವೆ. ಇದು ಕೇಳಲಿಕ್ಕೆ ಭಾಳ ಚೆನ್ನಾಗಿದೆ, ಆದರೆ ಇದು ನಿಜವಾಗಿ ಮುಂದಿನ ದಿನಗಳಲ್ಲಿ ದೇವರು ನಮಗೋಸ್ಕರವಾಗಿ ಯೋಜನೆ ಮಾಡಿಟ್ಟಿದ್ದಾನೆ. ನಿರೀಕ್ಷಿಸುವ, ಈಗಲೇ ಆ ಜೀವನವನ್ನು ಜೀವಿಸುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಯಾಜಕಕಾಂಡ 25:35ರಿಂದ 55ನೇ ವಚನ ಅಧ್ಯಯನ ಮಾಡಿಕೊಳ್ಳುವಂಥ ದೇವರ ಕೃಪೆ ಕೊಟ್ಟಿದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 25. And if thy brother be waxen poor and fallen in decay with thee, then thou shalt relieve him, yea, though he be a stranger or a sojourner, that he may live with thee. Take thou no usury of him, or increase, but fear thy God, that thy brother may live with thee. Thou shalt not give him thy money upon usury, nor lend him thy victuals for increase. I am the Lord your God, which brought you forth out of the land of Egypt, to give you the land of Canaan, and to be your God. And if thy brother that dwelleth by thee be waxen poor, and be sold unto thee, thou shalt not compel him to serve as a bondservant, but as an hired servant, and as a sojourner. He shall be with thee, and shall serve thee unto the year of Jubilee. And then shall he depart from thee, both he and his children with him, and shall return unto his own family, and unto the possession of his fathers shall he return. For they are my servants, which I brought forth out of the land of Egypt. They shall not be sold as bondmen. Thou shalt not rule over him with rigor, but shalt fear thy God. Both thy bondmen and thy bondmaids which thou shalt have shall be of the heathen that are round about you. Of them shall ye buy bondmen and bondmaids. Moreover, of the children of the strangers that do sojourn among you, of them shall ye buy, and of their families that are with you, which they begat in your land, and they shall be your possession. And ye shall take them as an inheritance for your children after you, to inherit them for a possession. They shall be your bondmen forever. But over your brethren the children of Israel ye shall not rule one over another with rigor. And if a sojourner or stranger wax rich by thee, and thy brother that dwelleth by him wax poor, and sell himself unto the stranger or sojourner by thee,
or to the stock of the stranger's family. After that he is sold, he may be redeemed again. One of his brethren may redeem him. Either his uncle or his uncle's son may redeem him, or any that is nigh of kin unto him of his family may redeem him, or if he be able, he may redeem himself. And he shall reckon with him that bought him from the year that he was sold to him unto the year of Jubilee, and the price of his sale shall be according unto the number of years, according to the time of an hired servant shall it be with him. If there be yet many years behind, according unto them, he shall give again the price of his redemption out of the money that he was bought for. And if there remain but few years unto the year of Jubilee, then he shall count with him, and according unto his years shall he give him again the price of his redemption. And as a yearly hired servant shall he be with him. And the other shall not rule with rigor over him in thy sight. And if he be not redeemed in these years, then he shall go out in the year of Jubilee, both he and his children with him. For unto me the children of Israel are servants. They are my servants, whom I brought forth out of the land of Egypt. I am the Lord your God.